ಹಾಯ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು 19ನೇ ತಾರೀಕು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. 20ನೇ ತಾರೀಕು ನನ್ನ ಮಗನ ಬರ್ಡೇ ಇರೋದ್ರಿಂದ ಮಿಡ್ನೈಟಲ್ಲಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ ಅವನದು ಏಪ್ರಿಲಲ್ಲಿ ಬರ್ಡೇ ಇರೋದ್ರಿಂದ ಪ್ರತಿ ವರ್ಷವೂ ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗ್ತಾನೆ. ಹಾಗಾಗಿ ಅವ್ನು ಯಾವ ಬರ್ಡೇನೂ ನಾವು ಮನೇಲಿ ಮಾಡಿಲ್ಲ ಇದುವರೆಗೂ. ಊರಲ್ಲೇ ಮಾಡ್ಕೋತಾನೆ. ಅವ್ರ ಚಿಕ್ಕಪ್ಪನೇ ಅಲ್ಲೇ ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ಕೋತಾರೆ. ಒಂದೊಂದು ಸರಿ ನಾವು ಹೋಗಿದ್ದೀವಿ, ಒಂದೊಂದು ಸರಿ ನಾವು ಹೋಗೇ ಇಲ್ಲ. ಅವರೇ ಸೆಲೆಬ್ರೇಷನ್ ಮಾಡಿದ್ದಾರೆ ಈ 10 ವರ್ಷದಲ್ಲಿನೂ. ಇನ್ನೂ 1-2 ವರ್ಷದಿಂದ ಇಲ್ಲೇ ಇದ್ದಾನೆ. ಬಟ್ ನಾವೇನಂತ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿಲ್ಲ. ಈಗಲೂ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿಲ್ಲ. ಜಸ್ಟ್ ಅಂದರೆ ಒಂದು ಕೇಕ್ ತಂದು ಕಟ್ ಮಾಡಿ ನಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋದು ಆ ಥರ ಮಾಡ್ತಿದ್ವಿ. ಈಗಲೂ ಸಹ ಹಂಗೇ. ಬಟ್ ಅಂದರೆ ಮಿಡ್ನೈಟಲ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ಚಿಕ್ಕ ಕೇಕ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟು, ಅವನು ಈಗ ಕ್ರಿಕೆಟ್ ಬರ್ತಾ ಇರೋದ್ರಿಂದ ಅವ್ನು ಮಲಗೋದೇ ರಾತ್ರಿ 12 ಗಂಟೆ ಆಗಿಬಿಡುತ್ತೆ. ಕ್ರಿಕೆಟ್ ನೋಡ್ತಾ ಇರ್ತಾನೆ. ನಾವು ಮಲಗಿದ್ರು ಅವ್ನು ಮಲಗಲ್ಲ, ಕ್ರಿಕೆಟ್ ನೋಡ್ತಿರ್ತಾನೆ. ಏನಕ್ಕೆ ಅಂದರೆ ನಾವು ಸುಮ್ಮನೆ ಆಗಿರೋದು, ಸ್ಕೂಲ್ ರಜಾ ಇರೋದ್ರಿಂದ. ಹಾಗಾಗಿ ಅವನು ನೋಡ್ತಾ ಇರ್ತಾನೆ 12 ಗಂಟೆವರೆಗೂ. ಇವತ್ತೂ ಮಲಗಿಸೋದು ತುಂಬ ಕಷ್ಟ ಅವನ್ನ. ಬಾ ಮಗ ಮಲಗು ಅಂದರೆ, ಇಲ್ಲ ನೀನು ಮಲಗು, ನಾನು ಬೆಳಗ್ಗೆಗೆ ಲೇಟಾಗಿ ಎದ್ರೂ ಪರವಾಗಿಲ್ಲ, ನಂಗೆ ಸ್ಕೂಲ್ ಇಲ್ಲ ಅಂತಾನೆ. ಆದರೂ ಬಲವಂತವಾಗಿ ಮಲಗಿಸ್ದೆ. ಅವನು ಹಠ ಏನೇನೋ ಹೇಳಿ ಮತ್ತು ಬೈದಿದ್ದಕ್ಕೆ ಅಳ್ತಾ ಮಲಗಿದ. ಒಂದು 5 ನಿಮಿಷ 10 ನಿಮಿಷ ಇದ್ದಂಗೆ ನಾವು ಹಾಲಲ್ಲೇ ಮಲಗ್ತೀವಿ ಈಗ ಸೆಕೆಗಾಲಾಗಿರೋದ್ರಿಂದ. ಅವ್ನಿಗೆ ಸರ್ಪ್ರೈಸ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊತೀವಿ, ಅವನ್ನೆಲ್ಲ ಉಲ್ಟಾ ಮಾಡ್ತಾನೆ. ಹಾಗಾಗಿ ನಾವು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೋಣ ಬಾ ಅಂತ ನಾನು ಇದು ಮಾಡಿದೆ. ಅಂದರೆ ಅವನಿಗೆ ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಅವನು ಅಳ್ತಾ ಹಂಗೆ ಕಣ್ಣು ಮುಚ್ಕೊಂಡಿದ್ದ. ಅಷ್ಟೊತ್ತಿಗೆ 12 ಗಂಟೆ ಆಯಿತು ಅಂತ ನನ್ನ ಮಗಳು ಸರ್ಪ್ರೈಸಾಗಿ ಕೇಕ್ ತಂದು ಹೇಳಿದ ತಕ್ಷಣ ಅವ್ನು ಹೇಳ್ದ, ನಂಗೆ ಗೊತ್ತಿತ್ತು ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅವನು ಹೇಳ್ದ. ಅದನ್ನೇ ಹೇಳ್ತಿದ್ದಾನೆ ಅವನು. ಅದಾದಮೇಲೆ ಈ ಸರಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅವನದು 10 ವರ್ಷ ಕಂಪ್ಲೀಟಾಗಿ 11ಕ್ಕೆ ಬೀಳುತ್ತೆ. ಚಿಕ್ಕ ಮಕ್ಕಳಾಗಿರೋದ್ರಿಂದ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರೋಲ್ಲ. ಅವ್ರದ್ದು ಚಿಕ್ಕದೇ ಪ್ಲ್ಯಾನ್ಸ್ ಇರುತ್ತಲ್ವ, ಅಂದರೆ ಆಸೆ. ಹಾಗಾಗಿ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಲೋ 200 ಒಳಗಡೆ ಅವನಿಗೆ 11 ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ 100, 150 ಆ ರೇಂಜಲ್ಲಿ ಎಲ್ಲ ಗಿಫ್ಟ್ನೂ ಪ್ಲ್ಯಾನ್ ಮಾಡಿಕೊಂಡು ನಾವು ಅವನಿಗೆ ಚಿಕ್ಕದಾಗಿ, ಮತ್ತು ಏನು ಕಾಸ್ಟ್ಲಿದು ಕೊಟ್ಟರು ಅವನೇನು ಇರಿಸ್ಕೊಳ್ಳಲ್ಲ. ಯಾಕೆಂದರೆ ಚಿಕ್ಕವರಲ್ವ. ಹಾಗಾಗಿ ಅದಕ್ಕೋಸ್ಕರ ಚಿಕ್ಕದಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡ್ವಿ. ನೋಡಿ, ಇಲ್ಲೆಲ್ಲ 11 ಗಿಫ್ಟ್ನೂ ಓಪನ್ ಮಾಡ್ತಿದ್ದಾನೆ. ಫಸ್ಟು ವಾಚು, ಗಾಗಲ್ಸು. ಅವನು ತುಂಬ ಇಷ್ಟಪಡೋದು ಅಂದರೆ ಸಿಂಚಾನು, ಅದರದ್ದೊಂದು ಕೀ ಚೈನು. ಈ ಥರ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು 11 ಗಿಫ್ಟು ತೊಗೊಂಡ್ವಿ. ತುಂಬ ಇಷ್ಟಪಟ್ಟಿದ್ದು ಅಂದರೆ ಅವನು ಸಿಂಚಾನ್ ಕೀ ಚೈನು. ಅವನು ಇದಕ್ಕೆ ಮುಂಚೆ ಒಂದು ಸರಿ ನನ್ನನ್ನು ಕೇಳಿದ್ದ MG ರೋಡ್ಗೆ ಹೋದಾಗ, ನನಗೆ ಅದು ಕೊಡಿಸು ಅಂತ. ಬಟ್ ನಾವೇ ಬೇಡ ಅಂತ ಬಂದಿದ್ವಿ. ಈಗ ಸಿಕ್ತು ಅಂತ ತೊಗೊಂಡು ಬಂದ್ವಿ. ಹೇಳಿದ್ನಲ್ಲ, ಬಿಲೋ 200ಅಲ್ಲಿ ಎಲ್ಲ ನಮ್ಮ ಪ್ಲ್ಯಾನ್ಸ್ ಇತ್ತು. ಸೊ 11 ಗಿಫ್ಟ್ನು ಪ್ಲ್ಯಾನ್ ಮಾಡಿಕೊಂಡು ತಂದ್ವಿ. ಕೇಕ್ ಕಟ್ ಮಾಡಿಸಿದ್ವಿ, ಅಷ್ಟು ಗಿಫ್ಟ್ ಕೊಟ್ವಿ. ತುಂಬ ಖುಷಿ ಆಯಿತು. ಅವನಿಗೂ ತುಂಬ ಇಷ್ಟಪಟ್ಟ. ಇದಿಷ್ಟು ಗಿಫ್ಟ್ನು ನೋಡ್ತಾ ಓಪನ್ ಮಾಡಿ ಅವನು ಸರ್ಪ್ರೈಸ್ ಆಗ್ತಿದ್ದ. ಅಂದರೆ ಮುಂಚೆನೇ ಅವನು ನನಗೆ ಇದು ಇಷ್ಟ, ಇದು ಬೇಕು, ಇದು ಅದು ಆ ಥರ ಡಿಸ್ಕಷನ್ ಮಾಡಿರೋದ್ರಿಂದ ಕೆಲವೊಂದು ಅವನಿಗೆ ಇಷ್ಟ ಇರೋದೆ. ಬಟ್ ಗೊತ್ತಿಲ್ಲ ಅವನಿಗೆ ತರ್ತೀವಿ ಅಂತ. ಆ ಥರ ಇತ್ತು. ಬಟ್ ತುಂಬ ಎಂಜಾಯ್ ಮಾಡ್ದೆ. ದೊಡ್ಡ ಸೆಲೆಬ್ರೇಷನ್ ಮಾಡಬೇಕು ಅಂತ ಏನಿಲ್ಲ. ಚಿಕ್ಕ ಮಕ್ಕಳಾಗಿರೋದ್ರಿಂದ ಈ ಥರನೂ ಖುಷಿ ಪಡ್ತಾರೆ. ಇದೇ ಅವ್ರಿಗೆ ತುಂಬ ಖುಷಿ ಕೊಡೋದು. ಸೊ ಈಗ 10 ವರ್ಷ ಕಂಪ್ಲೀಟಾಗಿ 11ಕ್ಕೆ ಬಿತ್ತು ನನ್ನ ಮಗನಿಗೆ. ನನ್ನಿಬ್ಬರು ಮಕ್ಕಳು ನನ್ನ ಪ್ರಪಂಚ. ಅವ್ರ ಖುಷಿನೇ ಅಲ್ವ ನಮಗೂ ಖುಷಿ. ಸೊ ಈ ಥರ ಇತ್ತು ಅವನ ಸರ್ಪ್ರೈಸ್ ಪ್ಲ್ಯಾನಿಂಗು. ಎಲ್ಲರಿಗೂ ಹೇಗೆ ಅನ್ನಿಸ್ತು ಹೇಳಿ
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಏನಕ್ಕೆ ಅಂದರೆ ನಾನು ಹೊಸ್ದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದರೂ ತಪ್ಪುಗಳಿದ್ದರೆ ಅಥವಾ ಏನಾದರೂ ನನ್ನ ಲ್ಯಾಂಗ್ವೇಜಲ್ಲಿ ಮಿಸ್ಟೇಕ್ಸ್ ಇದ್ದರೆ ನನಗೆ ಹೇಳಿ ಚೇಂಜ್ ಮಾಡ್ಕೋತೀನಿ. ಪ್ಲೀಸ್ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ, ಹಾರೈಸಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರೂ ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರ ಖುಷಿನೇ ನಮ್ಮ ಖುಷಿ. ತುಂಬ ಖುಷಿ ಆಯಿತು ಅವನಿಗೆ. ಆ ಖುಷಿಲೇ ನನಗೂ ತುಂಬ ಖುಷಿ ಆಯಿತು. ಅವ್ರ ಡ್ಯಾಡಿನೂ ತುಂಬ ಸಪೋರ್ಟ್ ಮಾಡಿದರು, ಅಂದರೆ ಎಲ್ಲ ಪ್ಲ್ಯಾನ್ಗೆ. ಅವನೇನಾದರೂ ತಂದಾಗ ಹೊರಗಡೆ ಕರ್ಕೊಂಡೋಗಿ ನಾವು ಅವ್ರ ಅಕ್ಕ ಎಲ್ಲ ಪ್ಯಾಕ್ ಮಾಡಿರೋದು, ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರು. ಅವನು ಹೊರಗಡೆ ಕರ್ಕೊಂಡೋಗಿ ಎಲ್ಲನೂ. ಮತ್ತು ಇವತ್ತು ಅವನದು ಪ್ಲ್ಯಾನಿಂಗ್ಸ್ ಇದೆ. ನೀವು ಇದಕ್ಕೆ ಮುಂಚೆ ವಿಡಿಯೋದಲ್ಲೇ ನೋಡಿರ್ತೀರ, ನಾವು ಎಷ್ಟು ಜನ ಇದ್ದೀವೋ ಮಕ್ಕಳು ಅಷ್ಟು ಜನ ಇದ್ದಾರೆ ನಮ್ಮ ಮನೇಲಿ, ಎಲ್ಲರೂ ಅವ್ರ ಕಸಿನ್ಸು. ಸೊ ಯಾವಾಗ್ಲೂ ಚೆನ್ನಾಗಿ ಆಡ್ಕೋತಾರೆ, ಜೊತೆಯಲ್ಲೇ ಇರ್ತಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ ಸಮ್ಮರ್ನ. ನಾಳೆ ಬೆಳಗ್ಗೆ ಅವನಿಗೆ ತುಂಬಾ ಪ್ಲ್ಯಾನ್ಸ್ ಇದೆ. 2 ದಿನದ ಕೆಳಗಡೆನೇ ನಮ್ಮ ಚೆರ್ರಿದು ಬರ್ಡೇ ಆಗಿರೋದ್ರಿಂದ ಅವನ ಹತ್ರಲ್ಲೂ ದುಡ್ಡಿದೆ. ಇವನಿಗೂ ಬರ್ತಡೇಗೆ ಬರುತ್ತಲ್ಲ ದುಡ್ಡನ್ನ, ಅದೆಲ್ಲ ಹಾಕ್ಬಿಟ್ಟು ಏನೋ ಪ್ಲ್ಯಾನ್ ಮಾಡ್ಕೋತಿದ್ದಾರೆ ಪಾರ್ಟಿ ಮಾಡ್ಕೊಳ್ಳೋಕ್ಕೆ. ಸೊ ಇನ್ನು 3 ಜನ ಮಿಸ್ ಆಗಿದ್ದಾರೆ. ಅವರು ಹಾಲಿಡೇಸ್ಗೆ ಅವರು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾರೆ. ಅವರಿಲ್ಲ, ಮಿಕ್ನಾದವರೆಲ್ಲ ಪಾರ್ಟಿ ಮಾಡ್ಕೋತಿದ್ದಾರೆ. ಪಾರ್ಟಿ ಅಂದರೆ ಗೊತ್ತಿಲ್ಲ, ಅವ್ರದ್ದು ಒಂದು ಲಿಸ್ಟ್ ಬರ್ಕೊಂಡಿದ್ದಾರೆ. ಏನೇನು ಅಂದರೆ ಪಿಜ್ಜಾ, ಆಮೇಲಿಂದ ಒಂದು ಮೂವಿ ಡೌನ್ಲೋಡ್ ಮಾಡಿಸ್ಕೊಂಬಂದು ಆ ಮೂವಿನೆಲ್ಲ ನೋಡೋದು ಅಂತ. ಹೇಗಿರುತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ.